ಪುಣ್ಯ ವಿಜಿ ಇವತ್ತು ಯಾವುದೋ ಎತ್ತರಕ್ಕೆ ಹೋಗಿದ್ದಾರೆ. ನನಗೆ ತುಂಬ ಖುಷಿ ಇದೆ. ನಾನು ಆತನ ಆರಂಭದ ದಿನಗಳನ್ನು ನೋಡಿದ್ದು. ಯಾರ್ಯಾರಿಗೂ ಡ್ಯೂಪ್ ಆಗಿ ಫೈಟ್ ಮಾಡಿ ಕೈ ಕಾಲು ಮುರಿದು ಎಷ್ಟು ಬಾಲ್ಟ್ ನಟ್ಟಿದೆ ಅಂತ ಲೆಕ್ಕ ಇಲ್ಲ ಆತನ ಶರೀರದಲ್ಲಿ. ಅಷ್ಟು ಕಷ್ಟಜೀವಿ ಆತ. ಅದೇ ದುನಿಯಾ ಸಿನಿಮಾ ಮಾಡಿದಾಗ ನಿನ್ನೆ ನೋಡಿದೆ, ಮತ್ತೆ ನೋಡಬೇಕಂತ ಅನ್ನಿಸ್ತು. ವಿಜಯನ ನಾನು ನೋಡಬೇಕಂತ ಅನ್ನಿಸ್ತು. ಸಿನಿಮಾ ನೋಡಿದೆ, ಸೂರಿ ನನ್ನ ಫ್ರೆಂಡ್. ನೋಡ್ತಾ 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 ನನಗೆ ಖುಷಿಯಾಗೋಯಿತು. ಯಾವುದು ದುನಿಯಾ ಸಿನಿಮಾ. ಅದರ ಖುಷಿಯನ್ನು ಹಂಚಲಿಕ್ಕೆ ಬೇಕಾಗಿ ಒಂದು ಪ್ರೆಸ್ ಮೀಟ್ ಕರೆದ ವಿಜಿ. ಕರೆದಾಗ ಅಲ್ಲಿ ಅನೌನ್ಸ್ ಮಾಡ್ದೆ, ನಾನು ಇವರ ಆರ್ಟಿಕಲ್ ಎಲ್ಲ ನೋಡ್ತಾ ಇದ್ದೀನಿ, ಯಾವುದು ಚಲನಚಿತ್ರಗಳು, ಅಸಹಾಯಕ ಕಲಾವಿದರು ಅವರ ಹತ್ರ ಹೋಗಿ ಮಾತಾಡಿಸಿ ನಾನು ಇಲ್ಲಿ ದುನಿಯಾದ ಲಾಭದಲ್ಲಿ ಇರಬೇಕು ಅಂತ ಅನಿಸುತ್ತೆ. ಒಂದು 14 ಎಕರೆನೋ ಜಾಗ ತೊಗೊಂಡಿದ್ದೀನಿ. ಅದರಲ್ಲಿ 1 ಎಕರೆ ನಿಮ್ಗೆ ಕೊಡ್ತೀನಿ, ಚಿಂತಾಮಣಿಯಲ್ಲಿ 1 ಎಕರೆ ನಿಮ್ಮ ಹೆಸರಿಗೆ ಕೊಡ್ತೀನಿ. ಅದರಲ್ಲಿ ಒಂದು ಆಶ್ರಮ ಕಟ್ಟಿಕೊಂಡು ನೀವು ಇವರನ್ನೆಲ್ಲ ಅಲ್ಲಿ ಸೇರಿಸಿ. ಒಂದು ಕಲ್ಪನೆ ಅದು ಬರಬೇಕಲ್ಲ. ಅವ್ರು ಕೊಡೋದು ದೊಡ್ಡ ವಿಷಯ, ನಾನು ತೊಗೊಳ್ಳೋದು ದೊಡ್ಡ ವಿಷಯ, ಅಂಥದ್ದು ಕಟ್ಟೋದು ಇನ್ನೂ ದೊಡ್ಡ ವಿಷಯ. ಸಾಧ್ಯನೇ ಇಲ್ಲ, ಅದು ಕಲ್ಪಿಸಲಿಕ್ಕೂ ಸಾಧ್ಯ ಇಲ್ಲ. ಅವರು ಇಲ್ಲಿ ಈ ಅಸಹಾಯ ಕಲಾವಿದರನ್ನು ಕರ್ಕೊಂಡೋಗಿ ಅಲ್ಲಿ ಸಾಕೋದು, ಅದಕ್ಕೆ ಫುಡ್ಡಿನ ವ್ಯವಸ್ಥೆ, ಅದು ನಾನು ಅದೇನು ಯೋಚನೆ ಮಾಡಲಿಲ್ಲ. ಬಟ್ ಆತ ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದ್ದೀಯಲ್ಲ, ಅದರ ಬಗ್ಗೆ ನನಗೆ ತುಂಬ ಗೌರವ ಇದೆ ಅಂತ ಹೇಳಿದರು. ನನಗೆ ಯಾರವನು ಈ ಅವರಿಬ್ಬರು ಫ್ರೆಂಡ್ ಇದ್ದಾರೆ, ಅನಿಲ್ ಮತ್ತು ಅನಿಲ್ ಉದಯ ಡ್ರೈವ್ ಮಾಡಿಕೊಂಡು ನನ್ನ ಅಲ್ಲಿ ಚಿಂತಾಮಣಿ ಹೌದು ಕರ್ಕೊಂಡೋಗಿ ತೋರಿಸಿದ್ದು ಜಾಗ ಯಾವುದು ಬೇಕು, ಯಾವ ಸೈಡ್ ಬೇಕು ಅಂತ. ಅಲ್ಲಿ ಒಂದು ತೊರೆ ಹರಿತಾ ಇತ್ತು. ಅದು ಅನಿಲ್ ಅಂದರೆ ಮಾಸ್ತಿಗುಡಿ. ಹೌದು, ತೀರ್ಕೊಂಡ್ರು ಅವರು. ತೋರಿಸಿದ್ರು. ನನಗೆ ಇದಿಷ್ಟ ಆಯಿತು ಅಂತೇಳಿ ಒಂದು ಮಾರ್ಕ್ ಎಲ್ಲ ಮಾಡಿದರು. ಚಿಂತಾಮಣಿ ಸಿಟಿಗೆ ಬಂದು ನಾನು ಹೀಗೆ ಬರ್ತಾ ಅಂತ ಹೋದರು. ಒಂದು ಇದು ಏನು ಸ್ಟ್ಯಾಂಪ್ ಪೇಪರ್ನಲ್ಲಿ ಎಲ್ಲ ಡೀಟೇಲ್ ಬರೆದು ಕೊಟ್ಟರು. ಅದು ಸ್ಟ್ಯಾಂಪ್ ಪೇಪರ್, ಇದು ಹೋಗಿ ಸೈನ್ ಮಾಡಿಬಿಡಿ, ಹೋಗಿ ಬಾಸ್ ಹತ್ರ ಕೊಡಿ, ಇದು ನಿಮ್ಮದಾಗ್ತದೆ ಅಂತ.